ಸರ್ ತೋಟ ಹಿಂಗೆ ಬಂದಿದೆ, ಇದಕ್ಕೇನು ಯೂಸ್ ಮಾಡ್ತಾ ಇದ್ದೀರಿ? ಸರ್ ತೋಟ ಗಾಳಿಗೆ ಸರಿಯಾಗಿ ಹೇಳೇ ಇಲ್ಲ ತುಂಬ ದಿನ. ಆಮೇಲೆ ಈ ಕಂಪ್ನಿದವ್ರು ಬಂದು ನಮಗೆ ಇದು ಕೊಟ್ಟರು 4 ಟೈಮು ಇದು ಪಾಕೆಟು ಮತ್ತು ಇದು ಬಿಟ್ಟೆ ಈಲ್ಡು ರೂಟ್ ಮ್ಯಾಕ್ಸು ಗ್ರೋತ್, ಇದು ಬಿಟ್ಟೆ ಈಲ್ಡು ರೂಟ್ ಮ್ಯಾಕ್ಸು ಮತ್ತು ಇದನ್ನು ಸಿಂಪಡಣೆ ಮಾಡಿದೆ ಯಾವುದೋ ಔಷಧಿನೆಲ್ಲ ಹಾಕ್ಕೊಂಡು. ಆಮೇಲೆ ತೋಟ ಚೆನ್ನಾಗಿ ಇಂಪ್ರೂವ್ ಆಗಿ ಒಳ್ಳೆ ಪಿಂದೆ ಕಚ್ಚಿದೆ, ತೋಟನೂ ಬೆಳವಣಿಗೆ ಈಲ್ಡ್ ಚೆನ್ನಾಗಿ ಬರ್ತಾ ಇದೆ. ಚೆನ್ನಾಗಿ ಬರ್ತಾ ಇದೆ ಸರ್. ಗಿಡನೂ ತುಂಬ ಚೆನ್ನಾಗಿ ಹೊಡೆದಿದೆ. ತುಂಬ ಚೆನ್ನಾಗಿ ಹೊಡೆದಿದೆ ಗಿಡ. ಇದು ನಮ್ಗೆ ಗೊತ್ತಿರಲಿಲ್ಲ, ಅವ್ರು ಯಾರೋ ಕಂಪ್ನಿದವ್ರು ಬಂದು ಕೊಟ್ಟರು. ತುಂಬ ಚೆನ್ನಾಗಾಗಿದೆ ಸರ್. ಈಗ ಇದನ್ನೇ ಮಾಡಿದ್ರೆ ರೈತರು ಚೆನ್ನಾಗಿ ಬರ್ತದೆ. ವಾರಕ್ಕೆ 1 ಸತಿ 2 ಸತಿ ತೋಟ ವಿಸಿಟ್ ಕೊಡ್ತಾರೆ ಅವರು. ಕೊಟ್ಟು ಮತ್ತೆ ಅದಕ್ಕೇನು ಕಡಿಮೆ ಇದೆ ಅದನ್ನು ಕೊಡ್ತಾ ಇದ್ದಾರೆ. 3 ದಿನ 4 ದಿವಸಕ್ಕೆ ಒಂದು ಸಲ ಬರ್ತಾರೆ. ಬರ್ತಾರೆ. ವಾರಕ್ಕೆ 2 ಸತಿ ಹಂಗೆ ಬಂದು ತೋಟ ನೋಡಿಕೊಂಡು ಕೊಡ್ತಾ ಇದ್ದಾರೆ. ಪರವಾಗಿಲ್ಲ, ಇದು ಒಳ್ಳೆ ಕಂಪ್ನಿ ಸಿಕ್ಕಿದೆ ನಮಗೆ. ಇದನ್ನು ಬಳಸಿದ್ರೆ ಎಲ್ಲ ಬೆಳೆ ಚೆನ್ನಾಗುತ್ತೆ. ನಾನು ಗ್ರೀನಿಶ್ ಎಲ್ಲ ಚೆನ್ನಾಗಿ ಬರ್ತದೆ. ಗ್ರೀನಿಶ್ ಎಲ್ಲ ಚೆನ್ನಾಗಿ ಬಂದಿದೆ. ಇದೇ ಫಸ್ಟ್ ಟೈಮ್ ನಾನು ನೋಡಿದ್ದು. ತುಂಬ ಚೆನ್ನಾಗಿ ಕೆಲಸ ಮಾಡಿದೆ. ನಾನು ಕೆಲವು ರೈತರಿಗೆಲ್ಲ ಹೇಳಿದ್ದೀನಿ ಇದನ್ನು ತಗೊಳ್ಳಿ, ಒಂದ್ಸರಿ ಬಿಡಿ ಚೆನ್ನಾಗಿದೆ ಅಂತ. ನಾನು 4 ಸತಿ ಬಿಟ್ಟಿದ್ದೀನಿ, ಇನ್ನೂ 1-2 ಸತಿ ಬಿಡ್ತೀನಿ ಈ ತೋಟ ಮುಗಿಯೋಷ್ಟೊತ್ತಿಗೆ. ಓಕೆ ಸರ್. ತುಂಬ ಹೆಲ್ಪ್ ಆಯಿತು.